ಇನ್ನೂ 46 ಕೋಟಿ ಹಣವನ್ನು ಕೊಡಬೇಕಾಗಿದ್ರೆ, ಲಾರಿ ಕೊಡಬೇಕಾಗಿದ್ದ ಹಣವನ್ನು ನಿಲ್ಲಿಸಿದ್ದೀರಾ ನೀವು ಅನ್ನೋದಾದರೆ ಅದರ ಅರ್ಥ ಏನು? ಅನ್ನಭಾಗ್ಯವನ್ನು ಕೊಡುವ ನೆಪದಲ್ಲಿ ಈ ಶ್ರಮಿಕ ವರ್ಗದ ಅನ್ನವನ್ನು ಕಿತ್ಕೊಂಡಿದ್ದೀರಾ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಈ ಸಂದರ್ಭದಲ್ಲಿ. ಇವಾಗಲೂ ಹೇಳಿದ್ದಾರೆ, ಲಾರಿ ಅಸೋಸಿಯೇಷನ್ನ ಅಧ್ಯಕ್ಷರು ಇವತ್ತು ಸರ್ಕಾರದ ವಿರುದ್ಧ ದಾಳಿ ಮಾಡಿರೋದನ್ನು, ದಾಳಿ ಮಾಡಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅಂದರೆ ಸರ್ಕಾರ, ನಾವು ಹೇಳ್ತಾನೆ ಇರ್ತೀವಿ, ದಿವಾಳಿ ಆಗ್ತಾ ಇದೆ, ಹಣಕಾಸಿನ ವ್ಯವಸ್ಥೆ ಇಲ್ಲ ನಿಮ್ಮ ಹತ್ರ. ಆಗ ಹೇಳಿದಾಗೆಲ್ಲ ಇಲ್ಲ ಸರ್ಕಾರ ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿದ್ದಾರೆ. ಈ ರೀತಿಯಲ್ಲಿ ಚೆಸ್ಕಾಮಿಗೆ ದುಡ್ಡು ಬಾಕಿ ಇಟ್ಕೊಂಡಿದ್ದಾರೆ, ಗ್ಯಾರಂಟಿ ಯೋಜನೆದು. KSRTCಗೆ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ದುಡ್ಡಿನ, ಗ್ಯಾರಂಟಿ ಯೋಜನೆದು. ಈಗ ಮೂರನೇದು, ನಮ್ಮ ಗಮನಕ್ಕೆ ಸರ್ಕಾರದ ಹಣನೇ ಕೊಟ್ಟಿಲ್ಲ ಅಂತ ಗೊತ್ತಾಗ್ತಿರುವಂಥದ್ದು ಲಾರಿಯ ಸಾಗಾಣಿಕೆ ವಿಷಯದಲ್ಲಿ ತಕ್ಷಣವೇ ಅದಕ್ಕೆ ಬಿಡುಗಡೆ ಮಾಡಬೇಕು. ಆ ಕುಟುಂಬದವರ ಏನು ಸಂತ್ರಸ್ತರು ಯಾರಿದ್ದಾರೆ ಅವರ ನೆರವಿಗೂ ಈಗ ಸರ್ಕಾರ ಧಾವಿಸಬೇಕು ಅನ್ನುವಂಥ ಆಗ್ರಹವನ್ನು ನಾವು ಈಗ ಮಾಡ್ತಾಯಿದ್ದೀನಿ ಬಂಧುಗಳೇ. ಇನ್ನು ಈಗಾಗಲೇ ನಮಗೆ ಗೊತ್ತಿದೆ, ಅನುದಾನದ ವಿಷಯದಲ್ಲಿ ಸರ್ಕಾರ ತಾರತಮ್ಯ ಮಾಡ್ತಿದೆ ಅನ್ನುವಂಥದ್ದು. ನೋಡಿ, ಸನ್ಮಾನ್ಯ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಒಂದು ಆದೇಶದ ಪ್ರತಿಯನ್ನು ಹೊರಡಿಸಿದ್ದಾರೆ ಬಂಧುಗಳೇ. ಇದರಲ್ಲಿ ಗ್ರಾಮೀಣ ಪಥದ ರಸ್ತೆಗಳ ಅಭಿವೃದ್ಧಿಗಾಗಿ ಇಡೀ ರಾಜ್ಯದಲ್ಲಿ ನಾವು 3,000 ಚಿಲ್ಲರೆ ಹಣವನ್ನು 7,140 ಕಿಲೋಮೀಟ್ರ್ ಉದ್ದದ ಗ್ರಾಮೀಣ ರಸ್ತೆಗಳು, ಬಾಹ್ಯ ನೆರವು 3,633 ಕೋಟಿ, ಜೊತೆಗೆ ರಾಜ್ಯದ ಪಾಲು 1,557 ಕೋಟಿ ಅಂತ ಹೇಳಿ ಒಟ್ಟು ಅದನ್ನು 7,110 ಕಿಲೋಮೀಟ್ರ್ ಉದ್ದದ ರಸ್ತೆಗಳ ಅಭಿವೃದ್ಧಿಗಾಗಿ ಅಂಥೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇದರಲ್ಲಿ ಆಶ್ಚರ್ಯ ಆಗೋದೇನು ಅಂದರೆ, ಬೆಂಗಳೂರು ನಗರವನ್ನು ಹೊರತುಪಡಿಸಿದ್ರೆ ಇಡೀ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ಕೃಷ್ಣರಾಜ ಕ್ಷೇತ್ರದಲ್ಲಿ ಮಾತ್ರ 100% ಇದು ಅರ್ಬನ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ತೋರಿಸಿ ನಮಗೆ ನೀಡಬೇಕಾದಂಥ ಅನುದಾನವನ್ನು 0 ಅಂತ ಈ ಒಂದು ಪತ್ರದಲ್ಲಿ ಬಿಡುಗಡೆಯನ್ನು ಮಾಡಿದ್ದಾರೆ. ನಮ್ಮ ಪಕ್ಕದ ಮೈಸೂರಿನ ಚಾಮರಾಜ ಕ್ಷೇತ್ರಕ್ಕೆ 21 ಕೋಟಿ ಬಿಡುಗಡೆ ಮಾಡಿದ್ರೆ, ನರಸಿಂಹರಾಜ ವಿಧಾನಸಭಾ ಕ್ಷೇತ್ರಕ್ಕೆ 21 ಕೋಟಿ ಬಿಡುಗಡೆ ಮಾಡ್ತಾರೆ. ಆದರೆ ಅದೇ ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರಕ್ಕೆ 0 ಅನುದಾನವನ್ನು ಬಿಡುಗಡೆ ಮಾಡೋ ಮುಖಾಂತರ ಇವತ್ತು ತಾರತಮ್ಯವನ್ನು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಮಾಡಿದ್ದಾರೆ ಅನ್ನೋದು ಈ ಒಂದು ಪತ್ರದಲ್ಲಿ ಗೊತ್ತಾಗ್ತಾ ಇದೆ ನಮಗೆ. ಇಡೀ ರಾಜ್ಯದಲ್ಲಿ ಯಾರು ಅರ್ಬನ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಡಿಕ್ಲೇರ್ ಮಾಡಿದ್ದು? ಅರ್ಬನ್ 100% ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಏನು DC ಅವರು ಹೇಳಿದಾರ? ಮೈಸೂರು ಮಹಾನಗರ ಪಾಲಿಕೆ ಕಮಿಷನರು ಘೋಷಣೆ ಮಾಡಿ ದುಡ್ಡು ಬೇಡ ಅಂತ ಹೇಳಿದಾರ? ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಗೆ ದುಡ್ಡನ್ನು ಕೊಡದೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನುವಂಥ ರೀತಿಯಲ್ಲಿ ನಾಡ್ತಾ ಇರುವಂಥ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಆದೇಶದ ಪ್ರತಿಯ ವಿರುದ್ಧ ನಾನು ಈಗಾಗಲೇ ಮುಖ್ಯ ಕಾರ್ಯದರ್ಶಿಯವರಿಗೆ, ಮುಖ್ಯಮಂತ್ರಿಗಳಿಗೆ, ಸ್ವತಃ ಉಪಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ಪತ್ರ ಬರೆದು ನನ್ನ ಕ್ಷೇತ್ರದ ತಾರತಮ್ಯ ನಡೀತಾ ಇದೆ, ನೀವು ಇದನ್ನು ಉದ್ದೇಶಪೂರ್ವಕವಾಗಿ ಹಣ ಬಿಡುಗಡೆಯನ್ನು ಮಾಡಿಲ್ಲ. ನಗರ ಪ್ರದೇಶದ ಅನೇಕ ವಿಧಾನಸಭಾ ಕ್ಷೇತ್ರಗಳಿಗೆ ಹಣ ಬಿಡುಗಡೆ ಮಾಡಿರೋದು ಇದ್ರಲ್ಲಿ ಗೊತ್ತಾಗ್ತಿದೆ ನಮಗೆ. ಆದರೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಮೂಡಾದ ವಿಷಯವನ್ನು ತೆಗೆದ್ವಿ ಅನ್ನುವ ಕಾರಣಕ್ಕೆ, ನಾವು ಸರ್ಕಾರದ ಸಚಿವರ ವಿರುದ್ಧ ಮಾತಾಡ್ತೀವಿ ಅನ್ನುವ ಕಾರಣಕ್ಕೆ, ಸರ್ಕಾರದ ಕಣ್ತರಿಸುವಂಥ ಅನೇಕ ವಿಷಯಗಳನ್ನು ಹೇಳ್ತೀವಿ ಎನ್ನುವ ಕಾರಣಕ್ಕೆ ಏನೋ ಗೊತ್ತಿಲ್ಲ ನಮಗೆ 0 ಅನುದಾನವನ್ನು ಕೊಟ್ಟಿರುವಂಥ ಈ ಒಂದು ಪಂಚಾಯತ್ ರಾಜ್ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವಿರುದ್ಧ, ಆ ಒಂದು ಸಚಿವರ ವಿರುದ್ಧನೂ ನಾವು ತಾರತಮ್ಯದ ಏನು ಆರೋಪವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಅಂದರೆ ಸರ್ಕಾರ ಇದೇ ರೀತಿ ನಡ್ಕೋತಾ ಇದೆ. 2023ರಲ್ಲಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ SFC ಗ್ರಾಂಟನ್ನು 45 ಕೋಟಿ ರೂಪಾಯಿನ ಇಟ್ಟಂಥ ಹಣವನ್ನು ಬೇರೆ ಕ್ಷೇತ್ರಕ್ಕೆ ವರ್ಗಾವಣೆ ಮಾಡಿದ್ದನ್ನು ನಾನು ಪ್ರಶ್ನಿಸಿ ವಿಧಾನಸಭೆಯಲ್ಲಿ ಮಾತಾಡಿದ್ದನ್ನು ತಮ್ಮ ಗಮನಕ್ಕೆ ಮತ್ತೊಮ್ಮೆ ನೆನಪಿಸ್ತಾ ಇದ್ದೀನಿ. ಇದು 2ನೇ ಬಾರಿಗೆ ಈ ರೀತಿಯಲ್ಲಿ ಅನುದಾನದ ತಾರತಮ್ಯ.
ಅನುದಾನದಲ್ಲಿ ತಾರತಮ್ಯ, ಹಾಗೆ ಸರ್ಕಾರದ ವಿರುದ್ಧ ಶಾಸಕರ ಅಸಮಾಧಾನ. ಮೈಸೂರಿನಂತೂ ಮುಂದಿನ ತಿಂಗಳು ಇನ್ನೇನು ದಸರಾದ ಪ್ರಾರಂಭ ಸೆಪ್ಟೆಂಬರಲ್ಲಿ ನಡಿಬೇಕು. ಆದರೆ ಈ ಸಂದರ್ಭದಲ್ಲಿ ಮೈಸೂರಿನ ರಸ್ತೆಗಳು ಏನು ಗುಂಡಿಮಯ ಆಗಿರುವಂಥದ್ದು. ಈಗ 19ನೇ ತಾರೀಕೇನೋ ಅನೇಕ ಪ್ರಾಜೆಕ್ಟ್ಗಳಿಗೆ ಉದ್ಘಾಟನೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸುಳಿವು ಸಿಗ್ತಾ ಇರುವಂಥ ಸಂದರ್ಭದಲ್ಲಿ ನೀವು ಇನ್ಯಾವ ಪ್ರಾಜೆಕ್ಟ್ ಮಾಡ್ತಿರೋ ಬಿಡ್ತಿರೋ ಮೈಸೂರಿನ ಏನು ಗುಂಡಿ ಮುಕ್ತವಾಗಿ ಮಾಡಿಕೊಡ್ಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಭಾಳ ವಿಚಿತ್ರ ಅಂದರೆ UGDಗೆ ಕೆಲಸ ಕೊಡ್ತಾ ಇದ್ದಾರೆ. UGD ನಾವು ಎಲ್ಲೆಲ್ಲಿ ಬ್ಲಾಕ್ ಆಗಿದೆ, ನಾವು ಸಾರ್ವಜನಿಕವಾಗಿ ಏನು ಜನತಾ ದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಪಾದಯಾತ್ರೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ UGDಗೆ ಕೊಡ್ತಾ ಇದ್ದಾರೆ. ಆದರೆ UGD ಕಟ್ ಮಾಡಿದ ನಂತರ ರಸ್ತೆಯ ರೆಸ್ಟೋರೇಷನ್ಗೆ ಕಾರ್ಪೊರೇಷನ್ಲಿ ಹಣ ಇಲ್ಲ ಅಂಥೇಳಿ ಮೈಸೂರಿನ ನನ್ನ ಕ್ಷೇತ್ರದಂತೂ ಹಣವನ್ನು ನಿರಾಕರಣೆ ಮಾಡಿರುವಂಥ ಕಮಿಷನರು. ಸರ್, ಹಣವೇ ಇಲ್ಲ ನಮ್ಮ ಹತ್ರ, UGDಗೆ ಮಾತ್ರ ಕೊಡ್ತಾ ಇದ್ದೀನಿ, ರೋಡು ಕೊಡೋಕ್ಕೆ ಹಣ ಇಲ್ಲ ಅಂತಂದರೆ ಈ ರೀತಿಯ ದುಸ್ಥಿತಿಗೆ ಮೈಸೂರು ಮಹಾನಗರ ಪಾಲಿಕೆ ತಲುಪಿದೆ. ಇದನ್ನು ನಾವು ಎಷ್ಟು ಸಲ ಬೇಡಿಕೊಂಡ್ರು ಕೊನೆಗೆ ಹೋದ ಒಂದು 15-20 ದಿವಸದಿಂದ ಮುಖ್ಯ ಕಾರ್ಯದರ್ಶಿಯವ್ರಿಗೆ ಪತ್ರ ಬರೆದು ನಮ್ಮ ಕ್ಷೇತ್ರದಲ್ಲಿ UGD ಕೆಲಸ ನಂತರ ರಸ್ತೆಗಳೇ ಆಗಿಲ್ಲ ಅಂಥೇಳಿ ಪತ್ರ ಬರೆದ ನಂತರ 5 ರಸ್ತೆಗಳಿಗೆ ಈಗ ನಮಗೆ ಏನು ಸ್ಯಾಂಕ್ಷನನ್ನು ಕೊಟ್ಟಿರುವಂಥದ್ದು. ಈಗ ನೋಡಿದ್ರೆ ಮೈಸೂರು ಈ ಮಳೆ ಎಲ್ಲ ಕಾರಣಕ್ಕೆ ಗುಂಡಿಗಳು ಬಿದ್ದಿದೆ. ಗುಂಡಿಗಳಿಗೆ ಅನುದಾನವನ್ನು ಕೊಟ್ಟು ತಕ್ಷಣವೇ ಗುಂಡಿಗಳನ್ನು ಮುಚ್ಚಿಸಬೇಕು. ಯಾವುದಕ್ಕೆ ಪ್ರಯಾರಿಟಿ ಮೇಲೆ ಕೆಲಸವನ್ನು ಕೊಡಬೇಕಾಗಿತ್ತೋ ಆ ರೀತಿ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ. $21 ಕೋಟಿ ಆಲ್ಮೋಸ್ಟ್ ಎಲ್ರಿಗೂ 20-21 ನಿಮ್ಮ ಪತ್ರ ಕೊಡ್ತೀನಿ ಸರ್. ಈಗ 20-21 ಅಂದರೆ ಗ್ರಾಮೀಣ ಪಥದ ರಸ್ತೆಗಳು ಅನ್ನೋದು ಚಾಮುಂಡೇಶ್ವರಿಯಲ್ಲಿ ಗ್ರಾಮೀಣ ರಸ್ತೆಗಳು ಹೆಚ್ಚಿರುವ ಕಾರಣಕ್ಕೆ ಕೊಟ್ಟಿದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಮೈಸೂರು ನಗರದಲ್ಲಿ ಇರುವ 3 ಕಾನ್ಸ್ಟಿಟ್ಯೂನ್ಸಿಲಿ ಚಾಮರಾಜ ಮತ್ತು ಕೃಷ್ಣರಾಜ ನರಸಿಂಹರಾಜಗೆ ಕೊಟ್ಟು ಕೃಷ್ಣರಾಜಗೆ ಮಾತ್ರ 100% ಅರ್ಬನ್ ಕಾನ್ಸ್ಟಿಟ್ಯೂನ್ಸಿ ಅಂತ 0 ಅನುದಾನವನ್ನು ಮಾಡಿರೋದನ್ನು ನಾನು ಪ್ರಶ್ನೆ ಮಾಡ್ತಿದ್ದೀನಿ. ನೀವು ಎಷ್ಟಾರು ಕೊಟ್ಕೊಳ್ಳಿ, ಆದರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ 0 ಅನುದಾನ. ನೋಡಿ, ಇಲ್ಲಿ ಮೈಸೂರಿನಲ್ಲಿ ಚಾಮರಾಜಗೆ 70 ಕಿಲೋಮೀಟ್ರಿಗೆ 21,87,00,000 ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿಗೆ 16 ಕೋಟಿ 4 ಲಕ್ಷ ಕೊಟ್ಟಿದ್ದಾರೆ. ಹಾಗೆ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಂಗೆ 21,87,00,000 ಕೊಟ್ಟಿದ್ದಾರೆ. ಮೈಸೂರು ಕೃಷ್ಣರಾಜಗೆ ಮಾತ್ರ 100% ಅರ್ಬನ್ ಕಾನ್ಸ್ಟಿಟ್ಯೂನ್ಸಿ ಅಂತ ಮಾರ್ಕ್ ಮಾಡಿ 0 ಅನುದಾನವನ್ನು ತೋರಿಸಿದ್ದಾರೆ. ಅಂದರೆ ಚಾಮುಂಡೇಶ್ವರಿ ಗ್ರಾಮೀಣ ಭಾಗಗಳು ಜಾಸ್ತಿ ಇದ್ದರೂ ಅದಕ್ಕೆ ಬರೀ 16 ಕೋಟಿ. ಮೈಸೂರಿನ 2 ಕಾಂಗ್ರೆಸ್ಸಿನ ಶಾಸಕರು ಇರುವ ಕಡೆಗೆ 21 ಕೋಟಿ. ಇದು ತಾರತಮ್ಯ ಅಲ್ವಾ? ಹಾಗಾಗಿ ನೀವು ನಿಮ್ಮ ಶಾಸಕರಿಗೆ ಅನುದಾನ ಕೊಡೋದು, ಒಂದು 10 ಕೋಟಿ ಎಕ್ಸ್ಟ್ರಾ ಕೊಡೋದು ಸಹಜವಾಗಿ ಎಲ್ಲ ಸರ್ಕಾರವನ್ನು ಮಾಡುತ್ತೆ, ಮಾಡಿರಲಿ, ಅದು ಅದಕ್ಕೆ ಬೇಜಾರಿಲ್ಲ. ಆದರೆ ನಮ್ಮ ಕ್ಷೇತ್ರವನ್ನು ನೀವು ಯಾಕೆ ಕಡೆಗಣಿಸ್ತಾ ಇದ್ದೀರಾ? ಇದರ ಉದ್ದೇಶ ಏನು, ದುರುದ್ದೇಶ ಏನು?